ಇವತ್ತಿನ ರೆಸಿಪಿ ವೆಜ್ ಬಿರಿಯಾನಿ ಮತ್ತು ಜಾಮೂನ್, ಗುಲಾಬ್ ಜಾಮೂನ್ ಇದೆಯಲ್ಲ ಆ ರೆಸಿಪಿ. ಈ ರೆಸಿಪಿನ ವೆಜ್ ಪಲಾವ್ ಮತ್ತು ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೋಡಿ. ನೀವು ಬೇರೆ ರೀತಿ ಮಾಡ್ಬೋದು, ಬಟ್ ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಮೈ ವಿಡಿಯೋ. ಇದು ಮಸಾಲ ರುಬ್ಬೋದಕ್ಕೆ ಬೆಳ್ಳುಳ್ಳಿ, ಹಸಿಶುಂಠಿ, ಕೊತ್ತಂಬರಿ, ಪುದೀನ, ಹಸಿರು ಮೆಣಸಿನ್ಕಾಯಿ. ನಾನು 1.5 ಪಾವ್ ಅಕ್ಕಿಗೆ ಇಷ್ಟು ತೊಗೊಂಡಿರೋದು ನಾನು ಇಂಗ್ರೀಡಿಯೆಂಟ್ಸ್. ಇದನ್ನು ಮಿಕ್ಸಿ ಮಾಡಬೇಕು, ಜಾರ್ಗೆ ಹಾಕಿ ನುಣ್ಣಗೆ ಮಿಕ್ಸಿ ಮಾಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಮಿಕ್ಸಿ ಮಾಡಬೇಕು. ಎಣ್ಣೆ ಹಾಕಿ 1-2 ಸ್ಪೂನ್, ಒಂದು ಪಾನ್ ಇಡಿ, ಕುಕ್ಕರ್ ಇಡಿ. ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಿ ಡ್ರೈ ಮಸಾಲ ಇರುತ್ತಲ್ಲ, ಸ್ಪೈಸಿ ಮಸಾಲ, ಏಲಕ್ಕಿ, ಲವಂಗ, ಮರಾಠಿ ಮಗ್ಗು, ಪಲಾವ್ ಎಲೆ, ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಸ್ಪೈಸಸ್ನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಹಾಕಬೇಕು. ನೆಕ್ಸ್ಟು ನೋಡಿ, ಅದು ಸ್ವಲ್ಪ ಫ್ರೈ ಆಗಲಿ, 1-2 ನಿಮಿಷ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಬೇಕು ಕೊತ್ತಂಬರಿ ಮತ್ತು ಪುದೀನನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಅದು ಫ್ರೈ ಆಗಲಿ. ನೆಕ್ಸ್ಟ್ ನಾವು ವೆಜಿಟೇಬಲ್ಸು, ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ, ಬಟಾಣಿ, ಗೆಡ್ಡೆಕೋಸು, ಹೂಕೋಸು, ನೀವು ಆ್ಯಡ್ ಮಾಡ್ಬೋದು. ನಿಮ್ಮ ಹತ್ರ ಏನು ತರಕಾರಿ ಇರುತ್ತೆ, ಹಸಿರು ತರಕಾರಿ, ಗ್ರೀನ್ ವೆಜಿಟೇಬಲ್ಸ್ ನೀವು ಆ್ಯಡ್ ಮಾಡಿ. ಅದು ಒಂದು 20 ಮಿನಿಟ್ಸ್ ಅದು ಸ್ವಲ್ಪ ಫ್ರೈ ಆಗಬೇಕು. ಟೊಮೊಟೊ ಆ್ಯಡ್ ಮಾಡಿ. ನಾನು 2 ಹಾಕಿದ್ದೀನಿ. ಇದನ್ನು ಆಪ್ಷನ್ ಆಗಿ ನೀವು ರುಬ್ಬಿ ಗ್ರೈಂಡ್ ಮಾಡಿಯೂ ಹಾಕ್ಬೋದು, ಮಿಕ್ಸಿ ಮಾಡಿಯೂ ಹಾಕ್ಬೋದು, ಹೀಗೆ ಡೈರೆಕ್ಟಾಗೂ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಇದು ಒಂದು 20 ಮಿನಿಟ್ಸ್ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡಿ. ವೆಜಿಟೇಬಲ್ ಎಷ್ಟಿದೆ ಆ ಕ್ವಾಂಟಿಟಿಗೆ ಅಷ್ಟೇ ಉಪ್ಪನ್ನ ಆ್ಯಡ್ ಮಾಡಿ. ನೆಕ್ಸ್ಟು ಸ್ವಲ್ಪ ಯೆಲ್ಲೋ ಪೌಡರು, ಇದನ್ನು ನಾನು ಹೆಚ್ಚು ಕಡಿಮೆ ಒಂದು 20 ಮಿನಿಟ್ಸ್ ಫ್ರೈ ಮಾಡಿದ್ದೀನಿ. ನೆಕ್ಸ್ಟು ನಾನು ಅದು ಫ್ರೈ ಆಗೋ ಟೈಮಲ್ಲಿ ಒಂದು 1/2 ಬೌಲ್ ಮೊಸರು ತೊಗೊಂಡಿದ್ದೀನಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪೌಡರ್, ಅದೆರಡನ್ನೂ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಬಿಡಿ. ಅದು ಬೇಕಾಗುತ್ತೆ. ನೆಕ್ಸ್ಟು ನಾವು ನೋಡಿ ಒಂದು 20 ಮಿನಿಟ್ಸ್ ಆದಮೇಲೆ ರುಬ್ಬಿರೋಂಥ ಮಸಾಲಾನ ಆ್ಯಡ್ ಮಾಡಿ. ಅದು ಸ್ವಲ್ಪ ಫ್ರೈ ಆಗಬೇಕು, ಒಂದು 5 ಮಿನಿಟ್ಸ್ ಫ್ರೈ ಆಗಲಿ. ಅದು ಎಣ್ಣೆ ಬಿಡುತ್ತೆ, ಫ್ರೈ ಆಗಿ ಆದಮೇಲೆ ಎಣ್ಣೆ ಬಿಡುತ್ತೆ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟು ನಾವು ಕರ್ಡಿಗೆ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕಿದ್ವಲ್ಲ ಅದನ್ನು ಹಾಕಬೇಕು. ನೆಕ್ಸ್ಟು ಅದು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅದನ್ನು 1-2 ನಿಮಿಷ, ಒಂದು 5 ನಿಮಿಷ ಬಿಡಿ, ಪರವಾಗಿಲ್ಲ. ನೆಕ್ಸ್ಟು ನಾನು ಒಂದು ಅರ್ಧ ಭಾಗ ತೆಂಗಿನಕಾಯಿನ ರುಬ್ಬಿ ನುಣ್ಣಗೆ ಅದರಲ್ಲಿ ಹಾಲು ತೆಗೆದಿದ್ದೆ, ಅದನ್ನು ಬಿಸಿ ಮಾಡಿ ನಾನು ಹಾಕ್ತಾಯಿದ್ದೀನಿ. ಕುದಿಸ್ಬೇಡಿ, ಬಿಸಿ ಮಾಡಿ ಹಾಕಬೇಕು. ಕುದಿಸಿದ್ರೆ ಅದು ಒಡೆದೋದಂಗೆ ಆಗುತ್ತೆ. ಹಾಗಾಗಿ ನೋಡಿ ಮಿಕ್ಸ್ ಮಾಡಿಡಿ. ಅದು ಸ್ವಲ್ಪ ಬೇಯುತ್ತೆ ನೋಡಿ. ಟೈಮ್ ಬಂದಾಗ ಅಕ್ಕಿನ 1.5 ಪಾವನ್ನ ತೊಳೆದು ಒಂದು 1/2 ಅವರ್ ನಾನು ನೆನೆಸಿದ್ದೆ. ಅದು ನೀಟಾಗಿ ನೀರೆಲ್ಲ ಸೋಸಿ ಇದಕ್ಕೆ ಆ್ಯಡ್ ಮಾಡಬೇಕು. ಏಕೆಂದರೆ ನೀರಿರಬಾರ್ದು, ನೀರು ಜಾಸ್ತಿ ಆದರೆ ಪೂರ್ತಿ ಮುದ್ದೆ ಟೈಪ್ ಆಗುತ್ತೆ, ಬಿಡಿ ಆಗಿರಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಒಂದು 80% ರೈಸ್ನ ನಾನು ಈಗೇ ಸ್ವಲ್ಪ ಬಾಯ್ಲ್ ಮಾಡ್ತೀನಿ. 1 ಸ್ಪೂನ್ ನಾನು ಗೀನ ಆ್ಯಡ್ ಮಾಡಿದೆ ನೋಡಿ. ಒಂದು ಅರ್ಧ ಭಾಗ ನಿಂಬೆಹಣ್ಣು ಇರುತ್ತಲ್ಲ ಆ ರಸನೂ ನಾವು ಆ್ಯಡ್ ಮಾಡಬೇಕು. ಇವಾಗ ನಾವು ಉಪ್ಪು ಖಾರ ಎಲ್ಲ ನೀಟಾಗಿ ಅದನ್ನು ನೋಡಬೇಕು. ಓಕೆನಾ? ನೋಡಿ ನೆಕ್ಸ್ಟು ನಿಂಬೆಹಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಕ್ಯಾಪ್ ಹಾಕಿ ಒಂದು 10 ನಿಮಿಷ ಸಿಮ್ಮಲ್ಲಿ ಬಿಟ್ಬಿಡಿ, ವಿಷಲ್ ಹಾಕಿಸ್ಬೇಡಿ. ಉದುದ್ರು ಬೇಕು ನಮಗೆ ಪಲಾವ್ ಅಂದರೆ. ಆಮೇಲೆ ಒಂದು 20 ನಿಮಿಷ ಆಫ್ ಮಾಡಿ ಸ್ಟವ್ನ ಬಿಟ್ಬಿಡಿ. ಅದು ನೀಟಾಗಿ ಸೆಟ್ಟಾಗಿರುತ್ತೆ ರೈಸು ನೋಡಿ. ಫುಲ್ ಹೇಗೆ ಅಂದರೆ ಬಿಡಿಯಾಗಿರುತ್ತೆ ಪಲಾವು. ವೆಜಿಟೇಬಲ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿ ಪಲಾವ್ ಮಾಡಿ. ಬಟ್ ವಿಷಲ್ ಹಾಕ್ಸಿದ್ರೆ ಮುದ್ದೆ ಟೈಪ್ ಆಗುತ್ತೆ. ಸ್ವಲ್ಪ ಒಂದು ವಿಷಲ್ ಹಾಕ್ಸಿದ್ರು, ಬಟ್ ವಿಷಲ್ ಹಾಕಿಸ್ಬೇಡಿ. ಒಂದು 10 ನಿಮಿಷ ಸಿಮ್ಮಿಗೆ ಇಟ್ಬಿಟ್ಟು ಆಫ್ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಬಿಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ರಾಯ್ತಾ, ಕ್ಯಾಪ್ಸಿಕಮ್ ಬಜ್ಜಿ, ಅದು ಪೋಲಾವ್, ವೆಜ್ ಪೋಲಾವ್
ಆ್ಯಂಡ್ ಜಾಮೂನ್. ನನ್ನ ಮಗಳು ಬರ್ಡೇ ಇತ್ತು, ಅದಕ್ಕೋಸ್ಕರ ಈ ಡಿಶ್ ಅವರಿಗೆ, ನನ್ನ ಮಗಳಿಗೋಸ್ಕರ ಅವ್ರಿಗೆ ಏನೇನು ಇಷ್ಟನೋ ಆ ಡಿಶ್ ಎಲ್ಲ ಅದೇ ಮಾಡಿದ್ದು ನೋಡಿ. ನೆಕ್ಸ್ಟ್ ನಾನು ಗುಲಾಬ್ ಜಾಮೂನ್ ಇದೆಯಲ್ಲ ಅದು ಮಾಡೋದು ಹೇಗೆ ಅಂತ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸು ಶುಗರ್ ತಗೊಂಡಿದ್ದೀನಿ, 1 ಗ್ಲಾಸ್ ನೀರು ಹಾಕಿದ್ದೀನಿ. ಅದು ಜಸ್ಟ್ ನೋಡಿ, ಒಂದು 4 ಲವಂಗ ತಗೊಂಡಿದ್ದೀನಿ. ಏಲಕ್ಕಿನ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಬಾಯ್ಲ್ ಆಗಲಿ. ನೆಕ್ಸ್ಟು ನಾನು ಗುಲಾಬ್ ಜಾಮೂನ್ ಪ್ಯಾಕ್ ಇದೆಯಲ್ಲ, MTR ತೊಗೊಂಡು ಯಾವುದಾದ್ರೂ ಬ್ರ್ಯಾಂಡ್ ನಿಮಗೆ ಇಷ್ಟ ಆಗಿರೋ ಬ್ರ್ಯಾಂಡ್ ನೀವು ಯೂಸ್ ಮಾಡಿ, ಅದನ್ನು ನಾನು ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ನಾನು ಇದು ಮಿಲ್ಕ್ ಪೌಡರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಏನಕ್ಕೆ ಆ್ಯಡ್ ಮಾಡ್ತೀನಿ ನಾನು ಅಂದರೆ, ಮಧ್ಯದಲ್ಲಿ ಒಂದೊಂದು ಸಲ ನಾವು ಬಾಯ್ಲ್ ಮಾಡಿದಾಗ ಗುಲಾಬ್ ಜಾಮೂನ್ ವೈಟ್ ಕಲರ್ ಇರುತ್ತೆ ನೋಡಿ, ಆ ರೀತಿ ಬರಲ್ಲ ಆ್ಯಕ್ಚುಲಿ ನೋಡಿ, ಆ ರೀತಿ ಬರಲ್ಲ. ಅದಕ್ಕೇ ನಾನು ಇದನ್ನು ಆ್ಯಡ್ ಮಾಡ್ತಾಯಿರೋದು. ನಿಮ್ಮ ಇಷ್ಟ, ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ, ಆಮೇಲೆ ಹಸಿ ಹಾಲು ಇರುತ್ತಲ್ಲ, ಕಾಯಿಸಿ ಆರಿಸಿರೋ ಹಾಲು, ಅದನ್ನು ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡಬೇಕು ನೋಡಿ. ಕರೆಕ್ಟಾಗಿ ಒಂದೇ ಸಲ ಜಾಸ್ತಿ ಹಾಕ್ಬೇಡಿ, ಏಕೆಂದರೆ ಬೇಗ ಮೆತ್ತಗಾಗ್ಬಿಡುತ್ತೆ ಇದು ಈ ಪೌಡರ್, ಜಾಮೂನ್ ಪೌಡರ್. ಹಾಗಾಗಿ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ. ಮಿಕ್ಸ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಅದಕ್ಕೆ ನೋಡಿ ಈ ಥರ ಆ ಉಂಡೆಗೆ ಸ್ವಲ್ಪ ಅಪ್ಲೈ ಮಾಡಿದರೆ ಒಂದು 10 ಮಿನಿಟ್ಸ್ ಇಟ್ಬಿಡಿ ನೀವು. ಒಂದು ಬೌಲ್ ಮುಚ್ಚಿ, ಏನಾದರೂ ಒಂದು ಮುಚ್ಚಿಬಿಟ್ಟು ಕ್ಲೋಸ್ ಮಾಡಿ ಇಡಿ ಅದನ್ನು ನೋಡಿ, ಒಂದು 10 ಮಿನಿಟ್ಸ್. ನೆಕ್ಸ್ಟ್ ನಾವು ಪಾಕಕ್ಕೆ ಬರೋಣ, ಅದ್ರ ಪಾಡಿಗೆ ಅದು ಇರುತ್ತೆ. ನೆಕ್ಸ್ಟ್ ನಾವು ಪಾಕ ನೋಡಿ ಈಗ ಆಗಿದೆ, ಇಷ್ಟೇ ಸಾಕು ನಮಗೆ. ಅದನ್ನು ಒಂದು ಜಾಲರಿಲಿ ಸೋಸ್ಬಿಟ್ಟು ಇದು ಈ ಪಾಕನ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು ನಾವು. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, ಜಾಮೂನ್ ಇದೆಯಲ್ಲ ಅದನ್ನು ನಮಗೆ ಎಷ್ಟಿಷ್ಟು ದಪ್ಪ ಬೇಕು, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ, ದಪ್ಪದು ಬೇಕು ಅಂದರೆ ದಪ್ಪದು ಮಾಡ್ಕೊಳ್ಳಿ. ಬಟ್ ನಾವು ಈ ರೌಂಡ್ ಮಾಡಬೇಕಾದ್ರೆ ಈ ಕ್ರ್ಯಾಕ್ ಇರುತ್ತಲ್ಲ, ಈ ಥರ ಹೋಲ್ ಟೈಪ್ ಹಿಂಗೆ ಅದು ಇರಬಾರ್ದು, ಕ್ರ್ಯಾಕ್ ಇರಬಾರ್ದು, ಫುಲ್ ನಯಸ್ಸಿರಬೇಕು, ಆ ಥರ ಮಾಡಬೇಕು. ಆಗಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ನಾವು ಪಾಕದೊಳಗಡೆಗೆ ಏನಾದರೂ ಹಾಕಿದರೆ ಅದು ಸ್ವಲ್ಪ ಹಿಂಗೆ ಓಪನ್ ಆಗೋವಂಥ ಚಾನ್ಸಸ್ ಇರುತ್ತೆ ನೋಡಿ. ನೀಟಾಗಿ ರೌಂಡ್ ಮಾಡಿ, ಬಟ್ ಅದನ್ನು ಹಿಂಗೆ ಹಮ್ಕಿ ಮಾಡಬೇಡಿ. ಬಟ್ ಹಮ್ಕಿ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಗಟ್ಟಿಯಾಗುತ್ತೆ ಉಂಡೆ. ಬೇಯಬೇಕಾದ್ರೆ ಕರೆಕ್ಟಾಗಿ ಬೇಯಲ್ಲ. ಒಂದು ಹದದಲ್ಲಿ ಏನು ನಾವು ಉಂಡೆನ ಮಾಡಬೇಕು. ಅದನ್ನು ನೋಡಿ, ಎಣ್ಣೆ ಕಾದಿದೆ, ಒಂದೊಂದೇ ಹಾಕ್ಕೊಳ್ತಾ ಬನ್ನಿ ನೋಡಿ. ನೆಕ್ಸ್ಟು ಅದು ಗೋಲ್ಡನ್ ಕಲರ್ ಬರುತ್ತಲ್ಲ, ಆವಾಗ ತೆಗ್ದು ಹಾಕ್ಬಿಡಿ. ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು, ಅದು ತಣ್ಣಗಾದ್ಮೇಲೆ, ಈ ಜಾಮೂನ್ ತಣ್ಣಗಾದ್ಮೇಲೆ ಮಾತ್ರ ನಾವು ಈ ಪಾಕದೊಳಗಡೆಗೆ ಸೇರಿಸ್ತಾ ಬನ್ನಿ ನೋಡಿ. ಒಂದು 1/2 ಅವರ್ ಆದಮೇಲೆ ಅದನ್ನು ನೋಡಿ, ಹೀಗೆ ನಾನೊಂದು ಬೌಲ್ ತಗೊಂಡು ಈ ಸೈಡ್ ಈ ಥರ ತಿಂತಾರೆ. ಫಸ್ಟು ಐಸ್ ಕ್ರೀಮ್ ಹಾಕ್ತಾರೆ, ನೆಕ್ಸ್ಟ್ ಒಂದು 3 ಗುಲಾಬ್ ಜಾಮೂನು ನೋಡಿ, ಅದ್ರ ಮೇಲೆ ಬನಾನಾ ಹಾಕ್ಕೊಳ್ತಾರೆ ನೋಡಿ, ಚಿಕ್ಕದಾಗಿ ಪೀಸ್ ಮಾಡ್ತಾರೆ ಬನಾನಾನ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತಾರೆ. ನಿಮಗೆ ಯಾವ್ದು ಬನಾನಾ ಬೇಕೋ ಅದನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ಮತ್ತು ಗುಲಾಬ್ ಜಾಮೂನ್ದು ಕ್ಷೀರ ರಸ ಇರುತ್ತೆ, ಅದನ್ನು ಅದ್ರ ಮೇಲೆ ಹಾಕಿ ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನನಗೆ ಇಷ್ಟ ಆಗ್ತಿರ್ಲಿಲ್ಲ, ಬಟ್ ಇದನ್ನು ನಾನು ನೋಡಿದ ಮೇಲೆ ತುಂಬ ಇಷ್ಟ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಜಾಮೂನ್ ನೋಡಿ ಎಲ್ಲೂ ವೈಟ್ ಕಲರ್ ಬಂದಿಲ್ಲ, ಕರೆಕ್ಟ್ ಅದರಲ್ಲೇ ನಾನು ಬೇಯಿಸಿದ್ದೀನಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇದು ಟೇಸ್ಟ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.